ಲಕ್ಷ್ಮೀ ನಿವಾಸದ ಹರೀಶ್ ಜೀವನದಲ್ಲಿ ಘೋರ ದುರಂತ. ಅಸಲಿಗೆ ಆಗಿದ್ದೇನು? ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮಿಯ ಕಿರಿಯ ಮಗನಾಗಿ ಹರೀಶ್ ಎಂಬ ಪಾತ್ರದಲ್ಲಿ ಅಜಯ್ ರಾಜ್ ಅಭಿನಯಿಸುತ್ತಿದ್ದಾರೆ. ಅಸಲಿಗೆ ಅವರ ಹೆಸರು ನಂಜುಂಡಿ ಅಂತ. ಆದರೆ ಅವರು ಸಾವನ್ನಪ್ಪಿರೋ ತಮ್ಮ ಅಣ್ಣನ ಹೆಸರನ್ನ ಇಟ್ಟುಕೊಂಡು ಇಷ್ಟೆಲ್ಲ ಕೀರ್ತಿ ಸಂಪಾದನೆ ಮಾಡಿದ್ದಾರೆ. ಹಾಗಿದ್ದರೆ ಅವರ ಜೀವನದಲ್ಲಿ ಆದ ಆ ಕಹಿ ಘಟನೆ ಏನು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಗಲಿದ ಹಿರಿಯರ ಹೆಸರನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇಡುತ್ತಾರೆ. ಇನ್ನೂ ಕೆಲವರು ಅವರ ನೆನಪಿಗಾಗಿ ಟ್ಯಾಟೋ ಹಾಕಿಸಿಕೊಂಡಿರೋದನ್ನ ಕೂಡ ನೋಡಿದ್ದೇವೆ. ಆದರೆ ಅಜಯ್ ರಾಜ್ ಈಗಾಗಲೇ ಸಾವನ್ನಪ್ಪಿರೋ ತಮ್ಮ ಅಣ್ಣನ ಮೇಲಿನ ಪ್ರೀತಿಗಾಗಿ ಆತನ ಹೆಸರಾದ ಅಜಯ್ ರಾಜ್ ಅಂತ ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಅಜಯ್ ರಾಜ್ ಅಂತ ಹೆಸರು ಇಟ್ಟುಕೊಳ್ಳುವ ಮೊದಲು ಅವರ ಹೆಸರು ನಂಜುಂಡಿ ಅಂತ. ಇವರ ಅಣ್ಣ ಕೂಡ ಬಾಲನಟನಾಗಿದ್ದರು. ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ಕಪ್ಪೆರಾಯನ ಜೊತೆಗೆ ಅಣ್ಣ ತಮ್ಮ ಇಬ್ಬರು ಅಭಿನಯಿಸಿದ್ರು. ಇವರದ್ದು ಕೂಡು ಕುಟುಂಬವಾಗಿತ್ತು. ಮನೆ ಮಂದಿಯೆಲ್ಲ ರಂಗಭೂಮಿ ಕಲಾವಿದರಾಗಿ ಸೇವೆ ಮಾಡಿದ್ದಾರೆ. ತಾವು ಹೆಸರು ಬದಲಿಸಿಕೊಂಡಿದ್ಯಾಕೆ ಅನ್ನೋದನ್ನ ಹರೀಶ್ ನಾಗರಾಜ್ ಅವರ ಯೂಟ್ಯೂಬ್ ಚಾನೆಲ್ ನ್ಯೂಸೋ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಜೀವನದ ಕಹಿ ಘಟನೆಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಅವನು ನನ್ನ ಸ್ಫೂರ್ತಿಯಾಗಿದ್ದನು. ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ನಮ್ಮದು 30 ಜನರ ಒಟ್ಟು ಕುಟುಂಬ. ಬೆಂಗಳೂರಿನಲ್ಲಿ ನಮ್ಮಜ್ಜಿ ಲಲಿತಮ್ಮ ಅಂತ ನಾಟಕಗಳನ್ನೆಲ್ಲ ಶುರು ಮಾಡಿದ್ರು. ಹಾಗಾಗಿ ನಮ್ಮ ತಂದೆ, ದೊಡ್ಡಪ್ಪ ಎಲ್ಲರೂ ಅವರದ್ದೇ ಆದ ಒಂದು ತಂಡವನ್ನ ಕಟ್ಟಿಕೊಂಡು ಹವ್ಯಾಸಿ ರಂಗಭೂಮಿಯನ್ನ ಶುರು ಮಾಡ್ಕೊಳ್ತಾರೆ. ಮಿತ್ರಸಂಘ ಕಲಾವಿದರು ಅಂತ. ನನಗೆ 5 ವರ್ಷ ಇದ್ದಾಗ ಆ ತಂಡದಲ್ಲಿ ನಾನು ಒಬ್ಬನಾಗಿ ಸೇರಿಕೊಳ್ಳುತ್ತೇನೆ. ನಮ್ಮ ಇಡೀ ಕುಟುಂಬದವರೆಲ್ಲರೂ ರಂಗಭೂಮಿ ಕಲಾವಿದರು. ನಾನೊಬ್ಬನೇ ಸದ್ಯಕ್ಕೆ ಈ ಫೀಲ್ಡ್ನಲ್ಲಿರೋದು ಎಂದು ಅಜಯ್ ರಾಜ್ ಅವರು ಹೇಳ್ಕೊಂಡಿದ್ದಾರೆ. ಆಗ ನಾನು ನಮ್ಮಣ್ಣ ಇಬ್ಬರು ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೇವೆ. ಅವನಿಂದ ನಾನು ಬಹಳಷ್ಟು ಕಲಿತಿದ್ದೀನಿ. ಆಕಸ್ಮಿಕವಾಗಿ ನಾವು ಅವನನ್ನ ಕಳೆದುಕೊಂಡೆವು. 10ನೇ ತರಗತಿಯಲ್ಲಿ 2nd ಕ್ಲಾಸ್ ಪಡೆದುಕೊಂಡಿದ್ದಕ್ಕೆ ಸೂಸೈಡ್ ಮಾಡಿಕೊಂಡ. ಒಬ್ಬ ಮಾರ್ಗದರ್ಶಕನಾಗಿ, ಫಿಲಾಸಫರ್ ಆಗಿ, ನನ್ನ ಸಹೋದರನಾಗಿ ನಾನು ಅವನನ್ನ ಮಿಸ್ ಮಾಡ್ಕೊಳ್ತೇನೆ. ನನಗಿಂತ 6 ವರ್ಷ ದೊಡ್ಡವನಾಗಿದ್ದ ಎಂದು ಅಣ್ಣನನ್ನ ನೆನೆದು ಭಾವುಕರಾಗಿದ್ದಾರೆ ಅಜಯ್ ರಾಜ್. ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ಬಾಲನಟನಾಗಿ ಗಮನ ಸೆಳೆದ ಅಜಯ್ ರಾಜ್ ನಂತರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. TN ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯಲ್ಲಿ ನಂಜುಂಡ ಪಾತ್ರ ಅವರ ಬದುಕಿಗೆ ದೊಡ್ಡ ತಿರುವು ತಂದಿತ್ತು. ಸದ್ಯ ತಮಿಳು ಸಿನಿಮಾಗಳಲ್ಲಿ ಅಜಯ್ ರಾಜ್ ಬ್ಯುಸಿಯಾಗಿದ್ದಾರೆ. ಅಜಯ್ ರಾಜ್ಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಒಳ್ಳೆ ಹೆಸರು ತಂದುಕೊಟ್ಟಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.